ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರನ ಶ್ರೀರಾಮೋತ್ಸವ ಸೇಡಂ ನಗರದಲ್ಲಿ ಇಂದಿನಿಂದ ಪ್ರಾರಂಭಗೊಂಡು 20ನೇ ತಾರೀಕಿನವರೆಗೆ ನೆರವೇರಲಿದೆ. 15ರಿಂದ 19ರವರೆಗೆ ಪ್ರತಿನಿತ್ಯ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ ಶ್ರೀ ಕೊತ್ತಲಬಸವೇಶ್ವರ ದೇವಾಲಯದಲ್ಲಿ ಶ್ರೀರಾಮ ಕಥಾ ಪ್ರವಚನ ನಡೆಯಲಿದೆ. ಆಗಮಿಸುವಂಥ ಪೂಜ್ಯರಿಂದ ಪ್ರವಚನ ನೆರವೇರಲಿದೆ. ಶಿವಶಂಕರಪ್ಪ ಅವರು, ಹಾಲಪ್ಪ ಮುತ್ತೆಯವರು, ತೊಟ್ಟನಳ್ಳಿ ಮುತ್ತೆಯವರು, ಮಳಕೇಡದ ಕಾರ್ತಿಕೇಶ್ವರ ಶಿವಾಚಾರ್ಯರು, ಹಾಗೆ ಸತ್ಯನಾರಾಯಣ ಮಹಾರಾಜರು ದಿನನಿತ್ಯ ಶ್ರೀರಾಮ, ಸೀತೆ, ಲಕ್ಷ್ಮಣ, ಭರತ, ಹನುಮಂತ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು 5 ದಿವಸ ಮಹತ್ವಪೂರ್ಣವಾದಂಥ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. 20ನೇ ತಾರೀಕಿಗೆ ಬೃಹತ್ ಶೋಭಾಯಾತ್ರೆ ಸಂಜೆ ನೆರವೇರಲಿದೆ. ತದನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀಯುತರಾದಂಥ AC ವಾಲಿ ಗುರೂಜಿ ಅವರು ಇಡೀ ಕಾರ್ಯಕ್ರಮವನ್ನು ಮುಖ್ಯ ವಕ್ತಾರರಾಗಿ ತಮ್ಮ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅದಕ್ಕಾಗಿ ನಗರದ ತಾಯಂದಿರು, ಹಿರಿಯರು, ಯುವಕರು ಪ್ರತಿನಿತ್ಯ ಪ್ರವಚನಕ್ಕೆ ಮತ್ತು 20ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೇನೆ. ನಾಸಿಕಿನ ಡೊಳ್ಳು, ಬಿಬ್ಬಳ್ಳಿ ಮತ್ತು ಸಿಂಧನಮಡುವ ಡೊಳ್ಳು, ಆನಂತರ ಕುರುಕುಂಟದ ಹಲಿಗೆ, ಹಾಗೆ ವಿವಿಧ ಪ್ರಭಾವತೆರೆ ಶೋಭಾಯಾತ್ರೆ ನಡೆಯಲಿದೆ. ಅದು 20ನೇ ತಾರೀಕಿಗೆ ಸಾಯಂಕಾಲ. ಎಲ್ಲರೂ ಕೂಡ ತನು ಮನ ಧನದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅವತ್ತು ನಡೆದಿರುವಂಥ ಶ್ರೀರಾಮಚಂದ್ರ ದೇವಸ್ಥಾನದ ಏನು ಹೋರಾಟವಿತ್ತು ಆ ಹೋರಾಟದಲ್ಲಿ ಭಾಗಿಯಾಗಿ ಬಂದಂಥ ಸೇಡಂ ತಾಲೂಕಿನ ಒಂದಿಷ್ಟು ಮಂದಿ ಸೇವಕರಿಗೆ, ರಾಮ ಸೇವಕರಿಗೆ ಸತ್ಕಾರವು ಕೂಡ 20ನೇ ತಾರೀಕಿನ ವೇದಿಕೆಯಲ್ಲಿ ನೆರವೇರಲಿದೆ. ತಾವೆಲ್ಲರೂ ಬರಬೇಕು, ರಾಮಕಥಾವನ್ನು ಕೇಳಬೇಕು. ರಾಮನ ಸತ್ಸಂಗ ಭಜನೆ ಪ್ರತಿನಿತ್ಯ ಇರುತ್ತೆ. 6ರಿಂದ 8 ಗಂಟೆವರೆಗೆ 8ಕ್ಕೆ ಸಂಪನ್ನಗೊಳ್ಳುವುದು. ಹಾಗೆ 15ರಿಂದ 20ರವರೆಗೆ ವಿಶೇಷ ಕಾರ್ಯಕ್ರಮಗಳು. ಅದು ಶ್ರೀ ರಾಮೋತ್ಸವ ಸಮಿತಿ ಶ್ರೀ ಕೊತ್ತಲಬಸವೇಶ್ವರ ದೇವಾಲಯದ ಪ್ರಾಂಗಣದಲ್ಲಿ ಹಮ್ಮಿಕೊಂಡಿದೆ. ತಾವೆಲ್ಲ ಬನ್ನಿ, ನಾವು ಇರ್ತೇವೆ. ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಹೃದಯ ತುಂಬಿದ ಸುಸ್ವಾಗತ.